ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲನಗೌಡ ಮಾಲಿ ಪಾಟೀಲ್. ಮನೆ ಇವತ್ತಿನ ಎಪಿಸೋಡ್ನಲ್ಲಿ ಈ ಸರ್ಪ್ಲಸ್ ಫಂಡ್ ಬಗ್ಗೆ ಒಂದಷ್ಟು ಮಹತ್ವದ ವಿಚಾರವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ನಿಮ್ಮ ಬಳಿ ಸರ್ಪ್ಲಸ್ ಫಂಡ್ ಇದೆಯಾ? ರೀಫಂಡ್ ಸಿಕ್ಕಿದೆಯಾ? ಅಥವಾ ನಿಮ್ಮ ಖಾತೆಯಲ್ಲಿ ಬೋನಸ್ ಏನಾದರೂ ಇದೆಯಾ? ನೀವು ಅದನ್ನು ಹೂಡಿಕೆ ಮಾಡೋದಕ್ಕೆ ಬಯಸ್ತೀರಾ? ಅದು ಅಲ್ಪಾವಧಿ ಆಗಿರಬೇಕಾ ಅಥವಾ ಸುಲಭವಾಗಿ ಬಳಕೆಗೂ ಕೂಡ ಸಿಗುವ ಹಾಗೆ ಇರಬೇಕಾ? ಅಂದರೆ ನಿಮಿಷದ ಸಮಯದಲ್ಲಿ ನಗದು ಸಿಗುವ ಹಾಗೆ ಇರಬೇಕಾ? ಹಾಗಾದರೆ ಕೆಲವು ಅಲ್ಪಾವಧಿ ಹೂಡಿಕೆಗಳನ್ನು ಈಗ ನಿಮ್ಮ ಮುಂದೆ ಇಡ್ತಿದ್ದೇವೆ. ಇದರ ಗಳಿಕೆ ಹೆಚ್ಚೇನೂ ಇಲ್ಲದೆ ಇರಬಹುದು, ಆದರೆ ನಿಮ್ಮ ಹಣವನ್ನು 12 ತಿಂಗಳಿಗಿಂತ ಕಡಿಮೆ ಅವಧಿಗೆ ನೀವು ಸುರಕ್ಷಿತವಾಗಿ ಇವುಗಳಲ್ಲಿ ಇಡಬಹುದು. ನೋಡಿ, ಫಿನಾನ್ಷಿಯಲ್ ಪ್ಲಾನರ್ ಸಂಜೀವ್ ದಾವರ್ ಅವರು ಹೇಳ್ತಾರೆ, ನೀವು ನಿಮ್ಮ ಹೂಡಿಕೆಯ ರಕ್ಷಣೆಗೆ ಆದ್ಯತೆಯನ್ನು ಕೊಡೋದು ಅತಿ ಮುಖ್ಯ. ಅದರಲ್ಲೂ ಕೂಡ ನೀವು 1 ವರ್ಷಕ್ಕಿಂತ ಕಡಿಮೆ ಅವಧಿಗೆ ಹೂಡಿಕೆಯನ್ನು ಮಾಡುವಾಗ ರಕ್ಷಣೆಗೆ ಗಮನವನ್ನು ಕೊಡಲೇಬೇಕು. ಸೆಕ್ಯೂರ್ ಆಗಿರಬೇಕು ನಿಮ್ಮ ಫಂಡ್ಸ್. ಇಂತಹ ಸಂದರ್ಭಗಳಲ್ಲಿ ಫಿಕ್ಸೆಡ್ ಇನ್ಕಮ್ ಪ್ರಾಡಕ್ಟ್ಗಳು ಉತ್ತಮವಾದ ಆಯ್ಕೆ. ಲಿಕ್ವಿಡ್ ಫಂಡ್ಸು ಮತ್ತು ಅಲ್ಟ್ರಾ ಶಾರ್ಟ್ ಟರ್ಮ್ ಫಂಡ್ಗಳು ಅಲ್ಪಾವಧಿ ಹೂಡಿಕೆಗೆ ಉತ್ತಮವಾದ ಆಯ್ಕೆ. ಇವು ಮಾರುಕಟ್ಟೆ ಸಂಪರ್ಕಿತವಾಗಿದೆ ಹಾಗೂ ಸ್ಥಿರವಾದ ರಿಟರ್ನ್ಸ್ ಅನ್ನು ಕೊಡುತ್ತೆ. ಬ್ಯಾಂಕ್ನ ನಿಶ್ಚಿತ ಠೇವಣಿಗೆ ಹೋಲಿಕೆ ಮಾಡಿದ್ರೆ ಉತ್ತಮವಾದ ರಿಟರ್ನ್ಸ್ ಅನ್ನು ಇಲ್ಲಿ ಪಡಿಬಹುದು. ನೀವು ಯಾವಾಗ ಬೇಕಾದರೂ ನಿಮ್ಮ ಹಣವನ್ನು ವಾಪಸ್ ತಗೋಬಹುದು. 1 ವಾರದ ನಂತರ ನಿಮ್ಮ ಹಣ ಹಿಂಪಡಿಬೇಕು ಅಂದರೆ ಎಕ್ಸಿಟ್ ಲೋಡ್ ಪಾವತಿಸುವ ಅಗತ್ಯ ಕೂಡ ಇಲ್ಲಿರಲ್ಲ. ವಹಿವಾಟು ಮಾಡಿದ 1 ಅಥವಾ 2 ದಿನದ ಒಳಗೇನೆ ನಿಮ್ಮ ಹಣವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ವಿತ್ಡ್ರಾ ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ. ಈಗ ಈ ಫಂಡ್ಗಳ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಲಿಕ್ವಿಡ್ ಫಂಡ್ಗಳು ಅಂದರೆ ಟ್ರೆಜರಿ ಬಿಲ್ಲು, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಮತ್ತು ಉತ್ತಮವಾದ ಕ್ರೆಡಿಟ್ ಹಿಸ್ಟರಿ ಇರುವಂತಹ ಇತರೆ ಸೆಕ್ಯೂರಿಟಿಗಳಲ್ಲಿ ಹೂಡಿಕೆಯಾಗುವ ಡೆಟ್ ಫಂಡ್ಗಳು. ಈ ಸೆಕ್ಯೂರಿಟಿಗಳು 91 ದಿನಗಳ ಒಳಗೆ ಅಥವಾ 3 ತಿಂಗಳಲ್ಲಿ ಮೆಚೂರ್ ಆಗ್ತವೆ. ಇವು ತಕ್ಷಣದ ಪಾವತಿಗಾಗಿ ಅಥವಾ ಪೇಔಟ್ ಡಿಮಾಂಡ್ಗಳಿಗಾಗಿ ತಮ್ಮ ಒಟ್ಟಾರೆಯ ಅಸೆಟ್ನ 20% ನಗದು ಮತ್ತು ನಗದು ರೀತಿಯ ಇನ್ಸ್ಟ್ರೂಮೆಂಟ್ಗಳಲ್ಲಿ ಹೊಂದಿರ್ತವೆ, ಅಂದರೆ ಹೂಡಿಕೆಯನ್ನು ಹೊಂದಿರ್ತವೆ. ಆದಿತ್ಯ ಬಿರ್ಲಾ ಸನ್ ಲೈಫ್ ಫಂಡ್ ಕಳೆದ 6 ತಿಂಗಳಲ್ಲಿ 3.56% ರಿಟರ್ನ್ ಅನ್ನು ಜನರೇಟ್ ಮಾಡಿದೆ. ಎಲ್ಲ ಪ್ರಮುಖ ಲಿಕ್ವಿಡ್ ಫಂಡ್ಗಳು 6.73ರಿಂದ 6.83% ವಾರ್ಷಿಕವಾದ ರಿಟರ್ನ್ಸ್ ಅನ್ನು ಕೊಟ್ಟಿವೆ. ಇತ್ತೀಚಿನ ದಿನಗಳಲ್ಲಿ ಬಡ್ಡಿ ದರ ಹೆಚ್ಚಾಗ್ತಾ ಇರುವಾಗ ಲಿಕ್ವಿಡ್ ಫಂಡ್ಗಳಲ್ಲಿ ಹೂಡಿಕೆ ಉತ್ತಮವಾದ ಆಯ್ಕೆ. ಇನ್ನು ಬಡ್ಡಿ ದರಗಳಲ್ಲಿ ದೀರ್ಘಾವಧಿಯಲ್ಲಿ ಯಾವುದೇ ಬದಲಾವಣೆಗಳಾದರೂ ಕೂಡ ಈ ಫಂಡ್ಗಳ ಮೇಲೆ ಅದು ಪ್ರಭಾವ ಬೀರುವುದಿಲ್ಲ. ಬಹುತೇಕ ಸಂದರ್ಭಗಳಲ್ಲಿ ಈ ಫಂಡ್ಗಳ ರೀಫಂಡ್ ಅನ್ನು ತಕ್ಷಣ ಪ್ರೋಸೆಸ್ ಮಾಡಲಾಗುತ್ತೆ ಅಥವಾ ಒಂದೇ ದಿನದಲ್ಲಿ ಮಾಡಿಕೊಡಲಾಗುತ್ತೆ. ಇನ್ನು ಆರ್ಬಿಟ್ರೇಜ್ ಫಂಡ್ಸ್ ಬಗ್ಗೆ ಕೂಡ ಸ್ವಲ್ಪ ಗಮನ ವಹಿಸೋಣ. ನೋಡಿ, ಫಿನಾನ್ಷಿಯಲ್ ಪ್ಲಾನರ್ ಶಿಫಾಲಿ ಸತ್ಸಂಗಿ ಅವರ ಪ್ರಕಾರ ಈ ಲಿಕ್ವಿಡ್ ಮತ್ತು ಅಲ್ಟ್ರಾ ಶಾರ್ಟ್ ಟರ್ಮ್ ಫಂಡ್ ಇವಲ್ಲದೆ ಅಲ್ಪಾವಧಿ ಹೂಡಿಕೆಗೆ ಆರ್ಬಿಟ್ರೇಜ್ ಫಂಡ್ಗಳನ್ನು ಕೂಡ ನೀವು ಪರಿಗಣಿಸಬಹುದು. ತೆರಿಗೆಯ ವಿಚಾರದಲ್ಲಿ ಇವು ಡೆಟ್ ಫಂಡ್ಗಳಿಗಿಂತ ಇನ್ನೂ ಕೂಡ ಹೆಚ್ಚು ಪರಿಣಾಮಕಾರಿ. ಸಾಮಾನ್ಯವಾಗಿ ಕಡಿಮೆ ರಿಸ್ಕ್ ಇರುವ ಫಂಡ್ಗಳು ಅಂತ ಇವನ್ನ ಪರಿಗಣಿಸಲಾಗುತ್ತೆ. ನೋಡಿ, ಡೆರಿವೇಟಿವ್ಸ್ ಮತ್ತು ಕ್ಯಾಶ್ ಅಂದರೆ ಸ್ಪಾಟ್ನಲ್ಲಿ ಕೊಡೋದು. ಈ ರೀತಿ ಮಾರುಕಟ್ಟೆಯಲ್ಲಿ ಖರೀದಿ ಮತ್ತು ಮಾರಾಟ ಎರಡನ್ನ ಜೊತೆಯಾಗಿ ಮಾಡ್ತಾ ಇವು ಹಣವನ್ನು ಗಳಿಸ್ತವೆ. ವಹಿವಾಟು ಸೆಟಲ್ ಆಗುತ್ತೆ ಅಂದರೆ ಸ್ಪಾಟ್ ಮಾರ್ಕೆಟ್ನಲ್ಲಿ ತಕ್ಷಣ ಸೆಟಲ್ ಆಗುತ್ತೆ. ಡೆರಿವೇಟಿವ್ಸ್ ಮಾರುಕಟ್ಟೆಯಲ್ಲಿ ಭವಿಷ್ಯದ ದಿನಾಂಕಕ್ಕೆ ಭರವಸೆಯನ್ನು ನೀಡಿರುವ ಮೊತ್ತಕ್ಕೆ ಲಾಕ್ ಆಗುತ್ತೆ. ಆವತ್ತೇ ಅದರ ಬೆಲೆ ಪೂರ್ವ ನಿರ್ಧರಿತ ಆಗಿಬಿಡುತ್ತೆ. ಈ ಎರಡೂ ಮಾರುಕಟ್ಟೆಯಲ್ಲಿನ ದರ ಮಟ್ಟದ ವ್ಯತ್ಯಾಸಗಳು ಫಂಡ್ನಲ್ಲಿ ಲಾಭ ಅಥವಾ ನಷ್ಟವನ್ನು ಕೊಡುತ್ತೆ. ಇದನ್ನು ಒಂದು ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ನೋಡಿ, ಒಂದು ಫಂಡ್ ಸ್ಪಾಟ್ ಮಾರ್ಕೆಟ್ನಲ್ಲಿ ತಲಾ 50 ರೂಪಾಯಿಯಂತೆ 500 ಷೇರುಗಳನ್ನು ಖರೀದಿ ಮಾಡುತ್ತೆ. ಅಂದರೆ ಒಟ್ಟು ಮೊತ್ತ 25,000 ರೂಪಾಯಿ ಆಗುತ್ತೆ. ಅದೇ ವೇಳೆ ಫ್ಯೂಚರ್ಸ್ ಮಾರ್ಕೆಟ್ನಲ್ಲಿ ಪ್ರತಿ ಷೇರಿಗೆ 60 ರೂಪಾಯಿಯಂತೆ ಮಾರಾಟನೂ ಮಾಡುತ್ತೆ. ಅಂದರೆ ಒಟ್ಟು ಮೊತ್ತ 30,000 ರೂಪಾಯಿ ಆಗುತ್ತೆ. ಅಂದರೆ ಒಟ್ಟು ವಹಿವಾಟಿನಲ್ಲಿ ಈ ಫಂಡ್ಗಳಿಗೆ 5,000 ರೂಪಾಯಿಗಳು ಆಗುತ್ತೆ. ಈಗ ಈ ಷೇರು ಬೆಲೆ ಸ್ಪಾಟ್ ಮಾರ್ಕೆಟ್ನಲ್ಲಿ 40 ರೂಪಾಯಿಗೆ ಕುಸಿದರೆ ನೀವು ಫಂಡ್ ಲಾಸ್ನಲ್ಲಿದೆ ಅಂತ ಭಾವಿಸಬಹುದು. ಆದರೆ ಅದೇ ಸಮಯದಲ್ಲಿ ಡೆರಿವೇಟಿವ್ಸ್ ಮಾರ್ಕೆಟ್ನಲ್ಲಿ ಅದರ ಬೆಲೆ ಪ್ರತಿ ಷೇರಿಗೆ 70 ರೂಪಾಯಿಗೆ ಏರಿಕೆ ಆಗುತ್ತೆ. ಫಂಡ್ ಲಾಭದಲ್ಲೇ ಇರುತ್ತೆ. ಹೀಗೆ ಆರ್ಬಿಟ್ರೇಜ್ ಫಂಡ್ಗಳು ಎರಡೂ ಮಾರುಕಟ್ಟೆಗಳ ಬೆಸ್ಟನ್ನು ಪಡಿತವೆ. ಆದಾಗ್ಯೂ ಇವು ಲಿಕ್ವಿಡ್ ಫಂಡ್ಗಳಿಗೆ ಹೋಲಿಕೆ ಮಾಡಿದರೆ ಕಡಿಮೆ ಲಿಕ್ವಿಡ್ ಅಂದರೆ ಸುಲಭವಾಗಿ ತಕ್ಷಣಕ್ಕೆ ಬಳಕೆಗೆ ಸಿಗುವ ಪ್ರಮಾಣ ಕಡಿಮೆ. SBI ಆರ್ಬಿಟ್ರೇಜ್ ಫಂಡ್ ಕಳೆದ 6 ತಿಂಗಳಲ್ಲಿ 4% ರಿಟರ್ನ್ಸ್ ಕೊಟ್ಟಿವೆ.
ಮತ್ತು ವಾರ್ಷಿಕವಾಗಿ ಶೇಕಡ 7.54ರಷ್ಟು ರಿಟರ್ನ್ಸ್ ಕೊಟ್ಟಿದೆ. ಈ ವರ್ಗದಲ್ಲಿನ ಪ್ರಮುಖ ಸ್ಕೀಮ್ಗಳು ವಾರ್ಷಿಕವಾಗಿ ಶೇಕಡ 7.3ರಿಂದ ಶೇಕಡ 7.77ರಷ್ಟು ರಿಟರ್ನ್ಸ್ಗಳನ್ನು ಕೊಟ್ಟಿವೆ. ಇನ್ನು ಕೊನೆಯಲ್ಲಿ ನಾವು ಕಾರ್ಪೊರೇಟ್ ಬಾಂಡ್ ಫಂಡ್ಗಳ ಬಗ್ಗೆ ನೋಡೋಣ. ನಿಮಗೆ ಬ್ಯಾಂಕ್ FDಗಳಂತೆ ಸುರಕ್ಷತೆ ಬೇಕು ಅನ್ನೋದಾದರೆ 1 ರಿಂದ 2 ವರ್ಷಗಳಿಗೆ ಫಂಡ್ಗಳನ್ನು ಲಾಕ್ ಮಾಡಬೇಕು. ನೀವು ಕಾರ್ಪೊರೇಟ್ ಬಾಂಡ್ ಫಂಡ್ಗಳನ್ನು ಆಯ್ಕೆ ಮಾಡ್ಕೋಬಹುದು. ಈ ಡೆಟ್ ಫಂಡ್ಗಳು ಕೇವಲ ಆರ್ಥಿಕವಾಗಿ ಬಲಿಷ್ಠವಾಗಿರುವ ಸದೃಢ ಕ್ರೆಡಿಟ್ ರೇಟಿಂಗ್ ಇರುವಂತಹ ಕಂಪನಿಗಳಿಗೆ ಮಾತ್ರ ಸಾಲ ಕೊಡುವುದು. ಹೀಗಾಗಿ ಮರುಪಾವತಿ ತಪ್ಪುವ ಸಾಧ್ಯತೆಗಳು ಕಡಿಮೆ. ಅಲ್ಲದೆ ಅಲ್ಪಾವಧಿಯಲ್ಲಿ FDಗಿಂತ ಹೆಚ್ಚಿನ ರಿಟರ್ನ್ಸ್ ಅನ್ನು ಕೊಡುತ್ತೆ. ಕಳೆದ 6 ತಿಂಗಳಲ್ಲಿ ಬಹುತೇಕ ಕಾರ್ಪೊರೇಟ್ ಬಾಂಡ್ ಫಂಡ್ಗಳು ಶೇಕಡ 4ಕ್ಕಿಂತ ಹೆಚ್ಚಿನ ರಿಟರ್ನ್ಸ್ ಅನ್ನು ಕೊಟ್ಟಿವೆ. ಅವರ ವಾರ್ಷಿಕ ರಿಟರ್ನ್ಗಳನ್ನು ನೋಡುವುದಾದರೆ ಅವು ಶೇಕಡ 7.02ರಿಂದ ಶೇಕಡ 7.89ರಷ್ಟಿವೆ. ಅಲ್ಪಾವಧಿಯಿಂದ ಮಧ್ಯಮಾವಧಿ ದೃಷ್ಟಿಯಿಂದ ನೋಡುವುದಾದರೆ ಕಾರ್ಪೊರೇಟ್ ಬಾಂಡ್ ಫಂಡ್ಗಳು ಉತ್ತಮ ಪರ್ಯಾಯ ಆಗ್ತವೆ. ಈ ರೀತಿಯ ಇನ್ನಷ್ಟು ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಮಾಹಿತಿ ಮತ್ತು ಅಪ್ಡೇಟ್ಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಮತ್ತು ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.